ಸರ್ ಈಗ ಸಿನಿಮಾ ನೋಡೋರ ಟ್ರೆಂಡ್ ಬದಲಾಗಿದೆ ಅಂತ ಅನಿಸ್ತಾ ಇದೆ, ಅಥವಾ ಸಿನಿಮಾ ಮಾಡೋರು ಅಂದರೆ ಸಿನಿಮಾ ಮೇಕರ್ಸ್ ಟ್ರೆಂಡ್ ಬದಲಾಗಿದೆ ಅಂತ ಅನಿಸ್ತಾ ಇದೆ? ಏನೋ ಒಂದು ಕಾಣಿಸ್ತಾ ಇರೋದು ನನಗೆ, ನೋಡ್ತಾ ಇರೋದು, ಜನ ಕನ್ನಡ ಪಿಕ್ಚರ್ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಅಷ್ಟು ಹೇಳ್ಬೋದು. ಏಕೆಂದರೆ ನಾವೇನು ಮಾಡ್ತಾಯಿದ್ದೀವಿ, ನಾವು ಯಾರಿಗೆ ಸಿನಿಮಾ ಮಾಡ್ತಾಯಿದ್ದೀವಿ, ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾಯಿದ್ದೀವ, ಇಲ್ಲ ಕನ್ನಡದ ಆಡಿಯನ್ಸಿಗೆ ಮಾಡ್ತಾಯಿದ್ದೀವ, ಕನ್ನಡದ ಕತೆಗಳು ಮಾಡ್ತಾಯಿದ್ದೀವ, ಕನ್ನಡದ ಕತೆಗಳನ್ನ ಬಿಟ್ಬಿಟ್ಟಿದ್ದೀವ, ಕನ್ನಡದ ಕ್ಯಾರೆಕ್ಟರ್ಸ್ನ ಬಿಟ್ಬಿಟ್ಟಿದ್ದೀವ, ಆ ಕನ್ನಡದ ಸೊಗಡು ಅಂತಿರ್ತೀವಲ್ಲ, ಆ ಸೊಗಡು ಎಲ್ಲ ಮಿಸ್ ಆಗಿ ಈ ಒಂಥರ ಎಡೆಬಿಡಂಗಿ ಈ ಪ್ಯಾನ್ ಇಂಡಿಯಾಗೆ ಪಂಜಾಬ್ಗೂ ಕನ್ನಡ ಪಿಕ್ಚರ್ ಮಾಡಬೇಕು, ತಮಿಳ್ನಾಡಿಗೂ ಮಾಡಬೇಕು, ಆಂಧ್ರಾಗೂ ಮಾಡಬೇಕು, ಈ ರೀತಿ ಇದರಲ್ಲಿ ನಮ್ಮದೊಂದು ಕಲಸು ಮೇಲೋಗ್ರ ಆಗೋಗ್ಬಿಟ್ಟು ಆಮೇಲೆ ಆ ಅಟೆಂಪ್ಟ್ಗಳು ಸರಿಯಾಗಿ ಆಗ್ತಾ ಇಲ್ಲ. ಅದಕ್ಕೆ ಜನ ಒಂಥರ ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ ಡೈರೆಕ್ಟ್ರುಗಳ ಮೇಲೆ, ಆ್ಯಕ್ಟ್ರುಗಳ ಮೇಲೆ, ಪ್ರೊಡ್ಯೂಸರ್ ಮೇಲೆ, ಎಲ್ಲರ ಮೇಲೂ ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಥಿಯೇಟ್ರಿಗೆ ಬರ್ತಿಲ್ಲ. ಅದೇನೇ 50 ಕೋಟಿ ರೂಪಾಯಿ ಒಂದು ರಜನಿಕಾಂತ್ ಪಿಕ್ಚರ್ ಬೆಂಗಳೂರಲ್ಲಿ ಬರುತ್ತೆ, 30 ಕೋಟಿ ರೂಪಾಯಿ ಮೋಹನ್ ಲಾಲ್ ಪಿಕ್ಚರ್ ಬರುತ್ತೆ, 25 ಕೋಟಿ ಬರುತ್ತೆ, ಹಿಂದಿ ಪಿಕ್ಚರ್ 10 ಕೋಟಿ ಬರುತ್ತೆ, ಇಂಗ್ಲೀಷ್ ಪಿಕ್ಚರ್ 15 ಕೋಟಿ ಬರುತ್ತೆ ಸಿಟಿಲಿ. ನಮ್ಮ ಪಿಕ್ಚರ್ಗಳು ಜನ ಒಂಥರ ರಿಜೆಕ್ಷನ್ನಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಇವತ್ತಿನ ಯುವ ಪೀಳಿಗೆ ಇಂಡಸ್ಟ್ರಿಗೆ ಬರ್ತಕ್ಕಂಥ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅವರಿಗೆ ನಿಮ್ಮ ಒಂದು ಸಲಹೆ ಕೊಡೋದಾದರೆ ಏನು ಕೊಡ್ತೀರಿ ಸರ್? ಇದರಲ್ಲಿ ಯಾವ ಫಾರ್ಮುಲಾ ಇಲ್ಲ. ಈಗ 2+2 4, H2O ಪ್ಲಸ್ ಹೈಡ್ರೋಜನ್ನು ಎಲ್ಲ ಸೇರಿದ್ರೆ ಒಂದು ಉತ್ತರ ಬಂದೇ ಬರುತ್ತೆ, ಅದು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಸಿನಿಮಾದಲ್ಲಿ ಅವ್ರವ್ರದ್ದೇ ಒಂದೊಂದು ಫಾರ್ಮುಲಾ ಮಾಡ್ಕೋಬೇಕು. ಆ ಫಾರ್ಮುಲಾಗೆ ಇಮ್ಯಾಜಿನೇಷನ್ ಬೇಕು. ಕತೆನ ನಾವು ಯಾವ ಥರ ರೀತಿ ಹೇಳ್ತೀವಿ, ಯಾವ ಕತೆ ಹೇಳ್ತೀವಿ, ಹೇಗೆ ಹೇಳ್ತೀವಿ, ಅದಕ್ಕೆ ಯಾರು ಆ್ಯಕ್ಟ್ ಮಾಡಬೇಕು, ಈ ಥರದ್ದೆಲ್ಲ ಭಾಳ ಇದೆ. ಬಟ್ ಇವತ್ತಿಗೇನಾಗಿದೆ ಅಂತ ಹೇಳಿದ್ರೆ, ಆ ಆ್ಯಕ್ಟ್ರ್ ಅನ್ನೋದು ಒಂದು ಭಾಳ ರೇರ್ ಕಮಾಡಿಟಿ. ಅದು ಆ್ಯಕ್ಟ್ರ್ ಅನ್ನೋದು. ಈಗ ಎಲ್ಲರೂ ರಾಜ್ಕುಮಾರ್ ಆಗೋಕ್ಕಾಗಲ್ಲ, ಎಲ್ಲರೂ ವಿಷ್ಣುವರ್ಧನ್ ಆಗೋಕ್ಕಾಗಲ್ಲ, ಎಲ್ಲರೂ ಅಂಬರೀಷ್ ಆಗೋಕ್ಕಾಗಲ್ಲ, ಎಲ್ಲರೂ ಶಂಕರ್ನಾಗ್ ಅನಂತ್ನಾಗ್ ಆಗೋಕ್ಕೆ ಆಗಲ್ಲ. ಆ ಥರದಲ್ಲಿ ಆ ಕ್ಯಾರೆಕ್ಟ್ರುಗಳು ನಮ್ಮಲ್ಲಿ ಬರಬೇಕು. ಅದಕ್ಕೆ ತಕ್ಕಂತೆ ಕತೆ, ಅದಕ್ಕೆ ತಕ್ಕಂತೆ ಡೈರೆಕ್ಟರ್ ಇರಬೇಕು. ಯಾಕೆಂದರೆ ಡೈರೆಕ್ಟರ್ ಇಸ್ ದಿ ಕ್ಯಾಪ್ಟನ್ ಆಫ್ ದಿ ಶಿಪ್. ಅದನ್ನು 100 ವರ್ಷ ಹೋದರೂ ಅದನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಸೊ ಆ ಡೈರೆಕ್ಟ್ರ್ ಎಷ್ಟು ಗಟ್ಟಿಯಾಗಿರ್ತಾನೆ, ಆ ಕತೆನ ಎಷ್ಟು ಗಟ್ಟಿ ಮಾಡ್ಕೋತಾನೆ. ಪಾಪ ಪ್ರತಿ ಡೈರೆಕ್ಟ್ರುಗಳಿಗೂ ಆಸೆ ಇರುತ್ತೆ, ನಮ್ಮ ಪಿಕ್ಚರ್ ಎಲ್ಲನೂ 100 ಡೇಸ್ ಹೋಗಬೇಕು, 25 ಡೇಸ್ ಹೋಗಬೇಕು ಅಂತ. ಬಟ್ ಈಗ ಒಂಥರ ಡೈನಮಿಕ್ಸ್ ಆಫ್ ದಿ ಫಿಲಮ್ಮೇ ಚೇಂಜ್ ಆಗಿಬಿಟ್ಟಿದೆ. ಈಗ ಮೊದಲಾದರೆ 25 ವಾರ ಅಂತಿದ್ವಿ, 3 ದಿವಸ, 5 ದಿವಸ, 8 ದಿವಸ ಹಂಗಾಗೋಗ್ಬಿಟ್ಟಿದೆ. ಕೆಲವು ಪಿಕ್ಚರ್ ಅಂತೂ ಒಂದೇ ದಿವಸ, ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲ ಇರೋದೇ ಇಲ್ಲ ಥಿಯೇಟ್ರಲ್ಲಿ. ಇದು ಯಾರು ಇದರ ಪ್ರಾಬ್ಲಮ್ ಏನು ಅಂತ ಕಂಡುಹಿಡಿಯೋದು ಭಾಳ ಕಷ್ಟ. ಇದು ಸಮುದ್ರ. ಏಕೆಂದರೆ ಕ್ರಿಯೇಟ್ ಮಾಡೋದು, ಕತೆಗಳು ಬರೆಯೋದು, ಕತೆಗಳು ಮಾಡೋದು, ಯಾವ್ಯಾವ ಥರದಲ್ಲಿ ಬೇಕಾದ್ರೂ ಅದಕ್ಕೆ ಡೈಮೆನ್ಷನ್ಸ್ ಇದೆ. ಅಲ್ಲಿ ಹೇಗೆ ಸಿನಿಮಾ ಮಾಡ್ತೀವಿ, ಹೇಗೆ ಗೆಲ್ತೀವಿ ಅನ್ನೋದೇ ಒಂದು ದೊಡ್ಡ ಸೀಕ್ರೆಟ್. ಎಸ್ ಸರ್.